ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಾಗಲಿ, ರಾಕೆಟು ಇಲ್ಲಿಂದ ಮೇಲೆ ಹೋದರೆ ನಮ್ಮದೇನೆ, ಕೆಳಗಡೆ ಬಂದರೆ ನಿಮ್ಮದೇನೆ ಅನ್ನೋ ಥರ ಏನು ನಾನು ಸ್ಟೋರಿಗಳನ್ನ ಹೇಳ್ಕೊಂಡು ಕುತ್ಕೊಳ್ಳೋದಿಲ್ಲ. ಬಿಕಾಸ್ ಬೇಸಿಕಲಿ ಐ ಆಮ್ ಎ ಟ್ರೇಡರ್. ನನಗೆ ಟ್ರೇಡಿಂಗ್ ನನ್ನ ಪೊಸಿಷನ್ಸ್ ಹ್ಯಾಂಡಲ್ ಮಾಡ್ಕೊಳ್ಳೋದೇ ನನಗೆ ಇಂಪಾರ್ಟೆಂಟ್ ಇರುತ್ತೆ. ದೆನ್ ನಾನು ಏನು ಗೊತ್ತಿರುತ್ತೆ, ನಾನು ಲೈವ್ ಮಾರ್ಕೆಟಲ್ಲಿ ಏನು ಕಲ್ತಿರ್ತೀನಿ ಅದನ್ನು ಕಲಿಸ್ತಾ ಇದ್ದೀನಿ. ಸೊ ಕಲಿಯೋಂಥವ್ರು ನಂದು ಫೆಬ್ರವರಿ 7ಗೆ ನ್ಯೂ ಬ್ಯಾಚ್ ಇರುತ್ತೆ, ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಈಸಿ ಆಗುತ್ತೆ. ನೀವು ಕಲಿಯೋ ಕಡೆ ಫೋಕಸ್ ಮಾಡಲಿಲ್ಲ ಅಂದರೆ ಡೆಫಿನೆಟಾಗಿ ನಾರ್ತ್ ಅವ್ರದ್ದು ಯೂಟ್ಯೂಬ್ಗಳಲ್ಲಿ ಲೈವ್ ಸೆಷನ್ ಕೂತ್ಕೊಂಡು ನಿಮ್ಮ ಅಮೌಂಟ್ನ ಹಾಳು ಮಾಡ್ಕೊಂಡು ಹೊರಗಡೆ ಹೋಗ್ತೀರಾ. ದಟ್ಸ್ ಅಪ್ ಟು ಯು. ಬಿಕಾಸ್ ನಾನು ಅದನ್ನು ಹೇಳೋಕ್ಕಾಗಲ್ಲ. ಬಿಕಾಸ್ ಲೈವ್ ಮಾರ್ಕೆಟ್ ಇತ್ತೀಚೆಗೆ ತುಂಬಾ ಗ್ಯಾಮ್ಲಿಂಗ್ಸ್ಗಳು ನಡೀತಾ ಇದೆ. ಅದು ಅವ್ರವ್ರಿಗೆ ಸೇರ್ಕೊಂಡಿದ್ದು. ಮೋರೆವರ್ ಸಿಬಿ ಅವರು ತುಂಬ ಮೆಜರ್ಸ್ ತೊಗೊಂಬರ್ತಿದ್ದಾರೆ. ಸ್ಟಿಲ್ ಪೀಪಲ್ಸ್ ಅದನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತೊಗೊಳ್ತಿದ್ದಾರೆ. ಒಂದಿನ ಅವ್ರ ಅಕೌಂಟ್ಗಳಲ್ಲಿ ಏನಾದರೂ ಫ್ರೀಸ್ಗಳಾದಾಗ ಅವ್ರಿಗೆ ಗೊತ್ತಾಗುತ್ತೆ. ಲೆಟ್ಸ್ ಸಿ ಅಪ್ ಟು ದೆಮ್. ಓಕೆ, ಇವತ್ತು ಬಜೆಟು ಹೇಗೆ ಮಾಡಿದ್ರ? ಬಜೆಟಲ್ಲಿ ಇವತ್ತು ಫುಲ್ ರಾಕೆಟ್ ಜಾಕ್ಪಾಟ್ ಸ್ಮೂಸ್ ಎಲ್ಲ ಬಂತ? ಮಾರ್ಕೆಟ್ ಮೇಲೋಗಿ ಕೆಳಗಡೆ ಬಂದು ಎಲ್ಲ ಮುಗಿಸಿದ್ರ ಇವತ್ತು ಇಲ್ವಾ? ಎಷ್ಟು ಪ್ರಾಫಿಟ್ ಮಾಡ್ಕೊಂಡ್ರಿ, ಲಾಸ್ ಮಾಡ್ಕೊಂಡ್ರಿ? ಬಿಕಾಸ್ ಐ ಹ್ಯಾವ್ ಸೀನ್ 2-3 ಸ್ಕ್ರೀನ್ಶಾಟ್ಸ್. ಕೆಲವ್ರದ್ದು ಪ್ರಾಫಿಟ್ ಸ್ಕ್ರೀನ್ಶಾಟ್ ನೋಡಿದೆ, ಕೆಲವರು ಓವರ್ ಕಾನ್ಫಿಡೆನ್ಸ್ ಲಾಸ್ ಸ್ಕ್ರೀನ್ಶಾಟ್ ನೋಡಿದೆ. ಆ್ಯಕ್ಚುಲಿ ನಾನೇನು ಟ್ರೇಡ್ ಮಾಡಿದ್ದೀನಿ, ನಾನು ಹೇಗೆ ಟ್ರೇಡ್ ಮಾಡ್ಕೊಂಡಿದ್ದೀನಿ, ನಾನು ಇವತ್ತು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ, ನಾನು ಇವತ್ತು ಎಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಇಟ್ ಈಸ್ ನಥಿಂಗ್ ಬಟ್ ಮಾರ್ಕೆಟಲ್ಲಿ ಎವ್ರಿ ಡೇ ದುಡಿಲೇಬೇಕು ಅಂತಲೂ ಏನಿಲ್ಲ, ಎವ್ರಿ ಡೇ ಕಳೀಲೇಬೇಕು ಅಂತ ಏನೂ ಇಲ್ಲ. ಸೇಮೇ ನಂದು ನಿಮಗೆ ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ಆಲ್ಮೋಸ್ಟ್ ನೋ ಪೊಸಿಷನ್ಸ್ ಟುಡೇ. ಆರ್ಡರ್ಸ್ ಬಂದರೂ ನೋ ಆರ್ಡರ್ಸ್ ಟುಡೇ, ನೋ ಪೊಸಿಷನ್ ಟುಡೇ. ಅದನ್ನೇ ಹೇಳ್ತಿದ್ದು ನಾನು ನಿಮಗೆ. ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಬಿಕಾಸ್ ಐ ಲವ್ ಪ್ರೈಸ್ ಆ್ಯಕ್ಷನ್. ನನಗೆ ಪ್ರೈಸ್ ಆ್ಯಕ್ಷನ್ಸ್ಗಳು ಮತ್ತು ಬಯರ್ ಸೆಲ್ಲರ್ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟಾಗಿ ನಾನು ಕನ್ಸಿಡರ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ. ಜಸ್ಟ್ ವಾಚ್ ಮಾಡ್ತೀನಿ, ನಾನು ಇಲ್ಲ ಅಂತಲ್ಲ, ಬೆಳಗ್ಗೆಯಿಂದ ಮಾರ್ಕೆಟ್ನ ವಾಚ್ ಮಾಡ್ತೀನಿ. ನಿರ್ಮಲಾ ಸೀತಾರಾಮನ್ ಅವ್ರದ್ದು ಸ್ಪೀಚ್ ಕೂಡ ವಾಚ್ ಮಾಡ್ತಿದ್ದೆ. ಐ ಆಮ್ ಹ್ಯಾಪಿ ಬಿಕಾಸ್ ವಾಟ್ ಎವರ್ ಶಿ ಈಸ್ ಮೆನ್ಷನಿಂಗ್ ಅದು ಬಜೆಟ್ ಫೇವರಾಗಿ ಹೋಗುತ್ತಾ, ನ್ಯೂಟ್ರಲಾಗಿ ಹೋಗುತ್ತಾ, ಅದು ನಮಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಈಸ್ ಇದು ಎಲೆಕ್ಷನ್ ಬಜೆಟ್ ಅಲ್ಲ, ಆಫ್ಟರ್ ಎಲೆಕ್ಷನ್ ಬಜೆಟ್ ಆಗಿರೋದ್ರಿಂದ ಬಜೆಟ್ ವಿಲ್ ಬಿ ಆಲ್ವೇಸ್ ಅವರು ನಮಗೇನು ಅವ್ರಿಗೆ ಆದಂಥ ಟ್ಯಾಕ್ಸ್ ರಿಡಕ್ಷನ್ಸ್ ಇರ್ಬೋದು, ಮತ್ತು ಇಂಡಿಯನ್ GDP ಕಡೆ ಮೋರ್ ಕಾನ್ಸಂಟ್ರೇಟ್ ಮಾಡಿ ಬಜೆಟ್ ಮಾಡಿದ್ದಾರೆ ಈ ಸಲ. ಯಾಕೆಂದರೆ ನಿಮಗೆ ಯೂಶುವಲ್ ಎಲೆಕ್ಷನ್ಸ್ ಇದ್ದಾಗ ಬಂಪರ್ ಆಫರ್ಸ್ಗಳು ಕೊಡ್ತಾರೆ. ಇದು GDPಗೋಸ್ಕರ ಮಾಡ್ತಿರೋ ಬಜೆಟ್ ಆಗಿರೋದ್ರಿಂದ ಬಂಪರ್ ಆಫರ್ಸ್ಗಳು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಮೋರೆವರ್ ಅವರು ಇನ್ಕಮ್ ಟ್ಯಾಕ್ಸ್ದು ಟಿಲ್ 12 lakhs ತನಕ ನಿಲ್ ಮಾಡಿದ್ದಾರೆ. ಬಟ್ 0 ಅಂತೂ ನಿಲ್ ಆಗೋದಿಲ್ಲ. ಅದಕ್ಕೆ ನಿಮ್ಮದೇ ಆದಂಥ ATC ಸೆಕ್ಷನ್ಸ್ಗಳನ್ನ ಕೆಲವೊಂದನ್ನು ಶೋ ಮಾಡಿಕೊಂಡ್ರೆ ಡೆಫಿನೆಟಾಗಿ ನಿಲ್ ಆಗುತ್ತೆ. ಅದು ಇಲ್ಲ ಅಂತಲ್ಲ, ಇಟ್ಸ್ ಹ್ಯಾಪಿ ಅಲ್ಲ. ಸೊ 7.5 ಇಮಿಡಿಯೇಟ್ 12 ಇಟ್ಸ್ ಅ ಬಿಗ್ ಬೂಸ್ಟಿಂಗ್. ಅದೇ ಥರ. ಸೊ ಆದರೂ ಕೂಡ ಮಾರ್ಕೆಟ್ ಯಾಕೆ ಬೀಳ್ತಾ ಇದೆ, ಇಲ್ಲಿ ಕ್ವಶನ್ಸ್ ಅದೆಲ್ಲ ಇಂಪಾರ್ಟೆಂಟು. ವೈ ಮಾರ್ಕೆಟ್ ಅಷ್ಟು ನಿರ್ಮಲಾ ಸೀತಾರಾಮನ್ ಪಾಸಿಟಿವ್ ವೈಬಲ್ಲಿ ಹೇಳಿದ್ರೆ, ಡೈರೆಕ್ಟ್ ಇರೋದನ್ನ ತಿರ್ಗಿಸಿ ಹೇಳಿದ್ರು ಯಾಕೆ ಮಾರ್ಕೆಟ್ ಬೀಳ್ತು, ಅದು ಇಂಪಾರ್ಟೆಂಟ್ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಅರ್ಥ ಮಾಡ್ಕೊಬೇಕಾಗಿರೋದು ನೀವು ಇಲ್ಲಿ. ಓಕೆನಾ? ದಿಸ್ ಈಸ್ ಹೌ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ಸ್ ಹೇಗಾಗುತ್ತೆ. ಇವತ್ತು ನೀವು ಯಾವುದೇ ಥರದ ಪ್ರೈಸ್ ಆ್ಯಕ್ಷನ್ಸ್ ಆಗಲಿ, ಯಾವುದೇ ಇಂಡಿಕೇಟರ್ಸ್ ಆಗಲಿ, ಮತ್ತೊಂದು ಏನೇ ಹಾಕೊಂಡ್ರೂ ಈಸಿ ಅಲ್ಲ ಟ್ರೇಡ್ ಮಾಡೋದು. ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟ್ರೇಡಿಂಗ್ ಇವತ್ತು. ಯಾಕೆ ಡಿಫಿಕಲ್ಟ್ ಟ್ರೇಡಿಂಗು, ಎಲ್ಲಿ ನೀವುಗಳ ಮೈಂಡ್ಸೆಟ್ನ ಹಾಳು ಮಾಡ್ಕೊಂಡಿರ್ತೀರ, ಅದನ್ನು ಕೂಡ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಬೆಳಿಗ್ಗೆನೇ ನಾನು ನಿನ್ನೆ ವಿಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ, 10 ಗಂಟೆವರೆಗೆ ಟ್ರೇಡ್ ಮಾಡಿಬಿಟ್ರಪ್ಪ ಅಂತ. ಬಿಕಾಸ್ ಐ ಥಾಟ್ ಬಜೆಟ್ ಗೋಯಿಂಗ್ ಟು ಸ್ಟಾರ್ಟ್ ಆನ್ 10 o'clock ಅಂತ. ಸೊ ಬಜೆಟ್ 11 o'clock ಸ್ಟಾರ್ಟ್ ಆಗಿದೆ ಅಂದಾಗ ಆಲ್ವೇಸ್ ನಾನು 11 o'clock ತನಕಲ್ಲೂ ಟ್ರೇಡ್ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಕೊಡ್ತಿರ್ಬೇಕು. ಸೊ ಐ ಜಸ್ಟ್ ವಾಚಿಂಗ್ ದಿಟ್. 11 o'clock ತನಕ ಆಲ್ವೇಸ್ ಮಾರ್ಕೆಟಲ್ಲಿ ಏನಾಗ್ತಿದೆ, ಯಾರನ್ನು ಟ್ರ್ಯಾಪ್ ಮಾಡ್ತಾರೆ, ಎಂತ ಮಾಡ್ತಿದ್ದಾರೆ ಅಂತ ಕಂಪ್ಲೀಟಾಗಿ ವಾಚ್ ಮಾಡ್ತಿದ್ದೆ. ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಕೆಳಗಡೆ 2 ಕ್ಯಾಂಡಲ್ ಮಾಡ್ತು, ಆಮೇಲೆ ಕಂಪ್ಲೀಟ್ ಸೈಡ್ ವೇಸ್ ಆಯಿತು. ಸೈಡ್ ವೇಸ್ ಆದಾಗ ಐ ಜಸ್ಟ್ ವಾಚಿಂಗ್ ಪ್ರೀಮಿಯಮ್ಸ್ಗಳು ಹೆಂಗೆ ಮೆಲ್ಟ್ ಆಗ್ತಿದ್ದಾವೆ ಅಂದರೆ, ಒಂದು 10 ನಿಮಿಷ ಒಂದು ಸೈಡ್ ಮೇಲಕ್ಕೆ ಹೋಗಿ ಕೆಳಗಡೆ ಬಂದರೆ ಆ ಪ್ರೀಮಿಯಮ್ ಮತ್ತಿನ್ನು ತೋರಿಸೇ ಇಲ್ಲ ಮಾರ್ಕೆಟಲ್ಲಿ. ಸೊ ಇದು ಕೂಡ ಅಷ್ಟೇ ಸೇಮೇ. ಈ ಹೈಗೆ ಬಂದಾಗ ಪ್ರೀಮಿಯಮ್ ಏನಿತ್ತಲ್ಲ, ಪ್ರೀಮಿಯಮ್ ಮತ್ತೆ ತೋರಿಸೇ ಇಲ್ಲ ಮಾರ್ಕೆಟು. ಸೊ ಈ 2 ಕ್ಯಾಂಡಲ್ ಏನಿದೆಯಲ್ಲ, ತುಂಬ ಜನ ಇವತ್ತು ಇಲ್ಲಿಂದ ಏನಾದರೂ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ, ಮಾರ್ಕೆಟಲ್ಲಿ ಒಳ್ಳೆ ನ್ಯೂಸ್ ಬಂದಿದೆ, ಮಾರ್ಕೆಟ್ ವಿಲ್ ಗೋ ಬೌನ್ಸ್, ಏನಕ್ಕೆ ರಿಜೆಕ್ಷನ್ ಆಯಿತು ಅನ್ನೋದನ್ನು ನೀವು ಮೈಂಡ್ ಸೆಟ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕಾರದಿಲ್ಲಿ. ನಾನು ಬೆಳಗ್ಗೆಯಿಂದ ಯಾಕೆ ಟ್ರೇಡ್ ಮಾಡಿಲ್ಲ ಅನ್ನೋದು ಕೂಡ ನಾನು ನಿಮಗೆ ಅದನ್ನೇ ಹೇಳ್ತಿದ್ದೀನಿ. ಸೊ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಎಲ್ಲಿಂದ ಅಪ್ ಸೈಡ್ ಬರ್ತಲೇ ಇದೆ. ಬಜೆಟ್ ರ್ಯಾಲಿ ಬಿಗ್ ಪ್ಲೇಯರ್ಸ್ ಇಲ್ಲಿ ಅವರು ಆಲ್ರೆಡಿ ಅಮೌಂಟ್ಸ್ಗಳನ್ನ ಇನ್ವೆಸ್ಟ್ ಮಾಡೋಗಿದೆ. ಇಟ್ ಮೀನ್ಸ್ ಬಿಲೋ 23,000 ಬಿಗ್ ಪ್ಲೇಯರ್ಸ್ಗಳು ಆಲ್ರೆಡಿ ಅಮೌಂಟ್ ಹಾಕಿದ್ದಾರೆ. ಸೊ ಆಲ್ರೆಡಿ 600 ಪಾಯಿಂಟ್ ರ್ಯಾಲಿ ಮಾರ್ಕೆಟಲ್ಲಿ ಆಗಿದೆ ಬಜೆಟಲ್ಲಿ. ಸೊ ಅವ್ರುಗಳಿಗೆ ಆದಂಥ ಕೆಲವೊಂದು FISಗೆ ಇರ್ಬೋದು, ಫಾರಿನ್ ಇನ್ವೆಸ್ಟರ್ಸ್ಗೆ ಇರ್ಬೋದು, ಬೇರೆ ಯಾರಿಗಾದ್ರೂ ಅವ್ರದ್ದೇ ಆದಂಥ ಕೆಲವೊಂದು ಬೆನಿಫಿಟ್ಸ್ಗಳು ಬರುತ್ತಾ ಅನ್ನೋದನ್ನು ಅದರಲ್ಲಿ ನೋಡ್ತಾ ಇರ್ತಾರೆ. ಮೇ ಬಿ ದೆರ್ ವಿಲ್ ಬಿ ಪಾಸಿಬಲ್. ಅವರಿಗೆ ಎಕ್ಸ್ಪೆಕ್ಟ್ ಮಾಡಿದ ಬೆನಿಫಿಟ್ಸ್ ಮಾರ್ಕೆಟ್ ಕೊಟ್ಟಿರ್ಲಿಕ್ಕೆ ಸಾಧ್ಯನೂ ಇಲ್ಲ. ಮೇ ಬಿ ಆ ಥರದ್ದನ್ನು ಅನೌನ್ಸ್ಮೆಂಟ್ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಟ್ಸ್ ಅ ಪ್ಯೂರ್ ಪ್ರಾಫಿಟ್ ಬುಕ್ಕಿಂಗ್.
ಅವರು ಸೆಲ್ ಮಾಡಲಿಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು. ಸೊ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿಲ್ಲ, ಲೆಟ್ ಬುಕ್ ದ ಪ್ರಾಫಿಟ್ ಅಂತ ಅವರು ಪ್ರಾಫಿಟ್ಸ್ಗಳನ್ನ ಬುಕ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಮ್ಯಾಕ್ಸಿಮಮ್ ಇಲ್ಲಿ ಅವರುಗಳು ಪ್ರಾಫಿಟ್ ಬುಕ್ ಮಾಡಿರೋದ್ರಿಂದಲೇ ಮಾರ್ಕೆಟು ಲೈಕ್ ಕಂಟಿನ್ಯೂಸ್ ಆಗಿ ಒಂದು 2 ಕ್ಯಾಂಡಲ್ ಕೆಳಗಡೆ ಬಂತು. ಅದೇ ಥರ ಲೈಕ್ ರಿಟೇಲರ್ಸ್ ಮೈಂಡ್ ಸೆಟ್ಟು ಮಾರ್ಕೆಟ್ ಇವತ್ತು 1000 ಪಾಯಿಂಟ್ ಮೇಲೆ ಹೋಗುತ್ತೆ, 2000. ಯಾಕೆಂದರೆ ನೀವು ಎಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರು ಪೀಪಲ್ ವಿಲ್ ಸೇ ಬಜೆಟ್ ವಿಲ್ ರ್ಯಾಲಿ ಲೈಕ್ 1000 ಪಾಯಿಂಟ್ಸ್ 2000 ಪಾಯಿಂಟ್ಸ್, ಡೋಂಟ್ ವೇಸ್ಟ್ ಯುವರ್ ಮನಿ, ಯು ಪುಟ್ ಇಟ್ ಟುಡೇ, ಇಟ್ ವಿಲ್ ಮೇಕ್ಸ್ ಯು ಲೈಕ್ ಒನ್ ಡೇ ಸೂಪರ್ ರಿಚ್ ಅನ್ನೋ ಥರ. ದಿಟ್ ಈಸ್ ಟೋಟಲಿ ರಾಂಗ್, ಆಯಿತಾ. ಸೊ ಇವತ್ತು ನಾನು ಟ್ರೇಡ್ ಮಾಡಲಿಲ್ಲ ಅಂದರೆ ನನಗೇನೂ ಲಾಸ್ ಇಲ್ಲ. ಐ ಆಮ್ ವೆರಿ ಮಚ್ ಹ್ಯಾಪಿ, ನನಗೆ ಯಾವುದೇ ಥರದ ಲಾಸ್ ಇಲ್ಲ ಇವತ್ತು ಟ್ರೇಡ್ ಮಾಡಲಿಲ್ಲ ಅಂದರೆ. ಬಟ್ ನಾನು ಟ್ರೇಡ್ ಮಾಡಬೇಕಾದ್ರೆ ನನ್ನ ಪ್ರೈಸ್ ಆ್ಯಕ್ಷನ್ಸು, ನನ್ನ ಮೈಂಡ್ ಸೆಟ್ಟು ನನಗೆ ಮಾರ್ಕೆಟಲ್ಲಿ ಇಷ್ಟರಲ್ಲೇ ಇದ್ದರೆ ನಾನು ಐ ಕ್ಯಾನ್ ಟ್ರೇಡ್ ಇಟ್, ಅದರ್ವೈಸ್ ನೋ ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ದಟ್ ಟೂ ಮಚ್ ಇಂಪಾರ್ಟೆಂಟ್. ನಮಗೇನು ಲಾಸ್ ಆಗೋದಿಲ್ಲ ಇವತ್ತು ಟ್ರೇಡ್ ಮಾಡಿಲ್ಲ ಅಂದರೆ, ಬಿಕಾಸ್ ನಾನು ಪ್ರೈಸ್ ಆ್ಯಕ್ಷನ್ ಟ್ರೇಡರು, ನಾನು ಪ್ರೈಸ್ ಆ್ಯಕ್ಷನ್ಸ್ಗೋಸ್ಕರ ಕ್ಲಿಯರ್ ಕಟಾಗಿ ವೆಯ್ಟ್ ಮಾಡ್ತಿದ್ದೆ. ಬಟ್ ಇವಾಗ ಆನೆಸ್ಟಿ ಹೇಳ್ತೀನಿ, ಮಾರ್ಕೆಟಲ್ಲಿ ಏನಾಗ್ತಿದೆ ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಇದು. ಕ್ಲಿಯರ್ ಕಟ್ಟಾಗಿ ಬಜೆಟ್ ಬೇಸ್ಡ್ ಮಾರ್ಕೆಟಲ್ಲಿ ನ್ಯೂಸ್ ಬೇಸ್ಡು ತುಕ್ಕ ಟ್ರೇಡಿಂಗ್ ಅಂತಾರಲ್ಲ, ಹಂಗೆ ನಿಮಗೆ ಲೈಕ್ ಏನೋ ಗ್ಯಾಂಬ್ಲಿಂಗ್ ಅಂತಿರಲ್ಲ, ದಿಸ್ ಈಸ್ ವಾಟ್ ಯು ಗಾಯ್ಸ್ ಡೂಯಿಂಗ್ ಗ್ಯಾಂಬ್ಲಿಂಗ್ ಟುಡೇ. ಓಕೆನಾ. ಸೊ ನಾನು ಟ್ರೇಡ್ ಮಾಡಿಲ್ಲ ಅಂತ ನಿಮಗೆ ಸ್ಟೋರಿ ಹೇಳ್ತಾ ಇಲ್ಲ ಇಲ್ಲಿ, ನನಗೆ ಅರ್ಥ ಆಗ್ತಿಲ್ಲ ಮಾರ್ಕೆಟ್ ಏನಾಗ್ತಿದೆ ಅಂತ. ಬಿಕಾಸ್ ದೀಸ್ 2 ಕ್ಯಾಂಡಲ್ಸ್ ಆರ್ ನಾಟ್ ಸೆಲ್ಲಿಂಗ್ ಕ್ಯಾಂಡಲ್ಸ್, ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಪ್ರಾಫಿಟ್ ಬುಕಿಂಗ್ ಕ್ಯಾಂಡಲ್ಸ್. ಒನ್ಸ್ ಪ್ರಾಫಿಟ್ ಬುಕಿಂಗ್ ಡನ್, ಪ್ರೀಮಿಯಮ್ ಸ್ಟಾರ್ಟೆಡ್ ಕಮಿಂಗ್ ಅಪ್ ಸೈಡ್ ಬೇಸ್ಡ್ ಆನ್ ನ್ಯೂಸ್. ಸೊ ಅಗೇನ್ ಮಾರ್ಕೆಟ್ ಕೆಳಗಡೆ ಬರ್ತಿದೆ. ಮತ್ತು ಇದನ್ನು ಇವಾಗ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ಸೊ ದಿಸ್ ಈಸ್ ಬ್ರೇಕ್ಔಟ್ ಡನ್, ರೈಟ್, ಯು ಗಾಯ್ಸ್ ಮೇಕ್ ಇಟ್ ಮನಿ. ನೋ, ಮಾರ್ಕೆಟ್ ರಿಜೆಕ್ಷನ್ ಕೂಡ ಅದೇ ಥರ ಮೇಲಕ್ಕೆ ತೊಗೊಳ್ತಿದೆ. ದಿಸ್ ಈಸ್ ವಾಟ್ ಹ್ಯಾಪ್ನಿಂಗ್. ಬಿಗ್ ಪ್ಲೇಯರ್ಸ್ ಆರ್ ಫೋಲ್ಡಿಂಗ್ ದ ಮಾರ್ಕೆಟ್ ನೌ ಸೆಂಟರ್ ಪಾಯಿಂಟ್ಸ್. ಅವ್ರಿಗೆ ಆಲ್ರೆಡಿ 3 ಡೇಸಿಂದ ಮೇಲಕ್ಕೆ ತೊಗೊಬಂದವರು ಪ್ರಾಫಿಟ್ನೂ ಬುಕ್ಸ್ ಮಾಡಿಸಿದ್ದಾರೆ, ಮತ್ತು ಇವಾಗ ಫ್ರೆಶ್ ಪೊಸಿಷನ್ಸ್ನ ಕ್ರಿಯೇಟ್ ಮಾಡಲಿಕ್ಕೂ ಟ್ರೈ ಮಾಡ್ತಿದ್ದಾರೆ ಬೋತ್ ಸೈಡ್. ಇಲ್ಲಿ ಆಪ್ಷನ್ ಪ್ರೀಮಿಯಮ್ಸ್ ಯೂಸ್ ಆಗುತ್ತಾ? ಐ ಡೋಂಟ್ ಥಿಂಕ್ ಸೊ. ನಿಮಗೆ 100 ಪಾಯಿಂಟ್ ಸ್ಪಾಟ್ ಮೂವ್ ಆದ್ರೂ ಆಪ್ಷನಲ್ಲಿ 40 ಪಾಯಿಂಟ್ ಮೂವ್ ಆಗೋದು ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಈ ಕ್ಯಾಂಡಲಲ್ಲಿ ಏನು ನಿಮಗೆ ಪುಟ್ ಪ್ರೀಮಿಯಮ್ ಮೂವ್ ಆಗಿತ್ತಲ್ಲ, ನಿಮಗೆ ಈ ಕ್ಯಾಂಡಲ್ಸ್ಗಳು ನೋಡಿದರೆ ಯಾವುದೇ ಕಾರಣಕ್ಕೂ ಆ ಪುಟ್ ಸೈಡ್ ಪ್ರೀಮಿಯಮ್ ಇಷ್ಟರಲ್ಲಿ ಮೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ರೀಸನ್ ಇಷ್ಟೇ, ಆಪ್ಷನ್ ಪ್ರೀಮಿಯಮ್ಸ್ಗಳು ಮೆಲ್ಟ್ ಆಗ್ತಿದೆ. ಇಂಪ್ಲಾಯ್ಡ್ ವಾಲಟಿಲಿಟಿ ಹ್ಯೂಜ್ ಇದೆ. NSE ಸರ್ವರಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ದೆರ್ ವಿಲ್ ಬಿ ಹ್ಯೂಜ್ ಇಂಪ್ಲಾಯ್ಡ್ ವಾಲಟಿಲಿಟಿ. 20 ಮೇಲೆ ಇಂಪ್ಲಾಯ್ಡ್ ವಾಲಟಿಲಿಟಿ ಇದೆ. ಇಂಪ್ಲಾಯ್ಡ್ ವಾಲಟಿಲಿಟಿ ಜಾಸ್ತಿ ಇದೆ ಅಂದಾಗ ಮಾರ್ಕೆಟ್ಗಳು ಈ ಥರ ಡ್ಯಾನ್ಸ್ ಮಾಡ್ತು ಅಂದರೆ ಪ್ರೀಮಿಯಮ್ಸ್ ಕೂಲ್ ಆಫ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ, ಕೂಲ್ ಆಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವೇರ್ ಯು ಗಾಯ್ಸ್ ಮಿಸ್ಸಿಂಗ್ ದಟ್ ಮಾರ್ಕೆಟ್. ಸೊ ಇವತ್ತು ನೀವು ಪ್ರಾಫಿಟ್ ಮಾಡ್ಕೊಂಡಿದ್ರೆ ಓಕೆ, ನೀವು ಪ್ರಾಫಿಟ್ ಮಾಡಿದರೆ, ಲಾಸ್ ಮಾಡ್ಕೊಂಡಿದ್ರೆ ದಟ್ಸ್ ಈಸ್ ಯುವರ್ ನಾನ್ಸೆನ್ಸಿಂದ ಲಾಸ್ ಮಾಡ್ಕೊಂಡಿರ್ತೀರಾ. ಬಿಕಾಸ್ ನೀವು ಒನ್ ಡೇಗೆ ಸೂಪರ್ ರಿಚ್ ಆಗಕ್ಕೆ ಬಂದಿರ್ತೀರಾ. ಇವಾಗ ಔಟ್ ಆಫ್ ದ ಮನಿ ಬೈ ಮಾಡ್ಕೊಂಡವ್ರ ಕತೆ ಏನು? ಔಟ್ ಆಫ್ ದ ಬೈ ಮಾಡ್ಕೊಂಡವ್ರ ಕತೆ ಗೋವಿಂದ ಇವತ್ತು. ಓಕೆನಾ. ಆಲ್ರೆಡಿ ಲೈಕ್ 23,000 ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಔಟ್ ಆಫ್ ದ ಮನಿ ಬೈ ಮಾಡಿದವ್ರಿಗೆ 24,000 ಮಾರ್ಕೆಟ್ ಮೇಲಾಗುತ್ತೆ ಅಂತ ಔಟ್ ಆಫ್ ದ ಮೈ ಬೈ ಮಾಡ್ಕೊಂಡವ್ರು ಗೋವಿಂದ ಇವತ್ತು. ಸೊ ಅವ್ರಿಗೆ ಯಾರಿಗೂ ಪ್ರೀಮಿಯಮ್ ಮೆಲ್ಟ್ ಆಗ್ತೈತೆ ಹೊರತು ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಸೊ ಇನ್ನೊಂದು 2 ಅವರ್ ಕಳೆದ್ಬಿಟ್ರೆ ಅವ್ರಿಗೆ ಇನ್ನೂ ಶಬಾಷ್, ಎಷ್ಟು ದುಡ್ಡು ಹಾಕಿದ್ದೋ ಅಷ್ಟರಲ್ಲಿ ಅರ್ಧಕ್ಕೆ ಬಂದು ನಿಂತಿರುತ್ತೆ. ಸಾಕಪ್ಪ, ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟಲ್ಲಿ ಮ್ಯಾನುಪ್ಲೇಟ್ ಮಾಡ್ತಾರೆ ಹಂಗೆ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಅನಾಲಿಸಿಸ್ ಏನಿತ್ತು ಇದರಲ್ಲಿ, ಅದನ್ನು ನೀವು ಇದು ಒಂದು ಸಲ ರಿಟರ್ನ್ ಮಾಡ್ಕೊಂಡು ರಿವ್ಯೂ ಮಾಡಿ ನೋಡಿ. ನಾವು ಅನಾಲಿಸಿಸ್ ಮಾಡ್ಕೊಂಡಿದ್ವಾ ಮಾರ್ಕೆಟಿಂಗ್ ಮೂವ್ ಆಗುತ್ತೆ ಅಂತ? ನೋ. ನೀವೇನು ಮಾಡಿದ್ದೀರಾ? ಯಾರೋ ಏನೋ ಹೇಳಿದರು, ಔಟ್ ಆಫ್ ದ ಮನಿ ಯಾವುದೋ ಒಂದು 5 ವರ್ಷದ 10 ವರ್ಷದ ಹಿಂದೆ ಔಟ್ ಆಫ್ ದ ಮನಿ ಒಂದು ಸೈಡ್ ಮೂವ್ ಆಗಿರುತ್ತೆ, ಅದನ್ನೇ ಹಿಡ್ಕೊಂಡು ನೀವು ಎವ್ರಿ ಬಜೆಟಲ್ಲಿ ಔಟ್ ಆಫ್ ದ ಮನಿ ಮೂವ್ ಆಗುತ್ತೆ ಅನ್ನೋದು ತಪ್ಪು. ಇವತ್ತು ಔಟ್ ಆಫ್ ದ ಮನಿ ಮೂವ್ ಆಗಿಲ್ಲ. ಏನಕ್ಕೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಬಂದೀನಿ ಲಾಸ್ಟ್ ವೀಕಲ್ಲಿ ತುಂಬ ವೀಡಿಯೋಸಲ್ಲಿ. ಬಿಗ್ ಪ್ಲೇಯರ್ಸ್ ಆಲ್ರೆಡಿ ಮಾರ್ಕೆಟಲ್ಲಿ ಪೊಸಿಷನ್ಸ್ ಆಗಿದೆ ಕಣ್ರೋ, ಬಿಡ್ರೋ. ಬಿಗ್ ಪ್ಲೇಯರ್ಸ್ ಪೊಸಿಷನ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಇವಾಗ ಬಿಗ್ ಪ್ಲೇಯರ್ಸ್ ನಂಬ್ಕೊಂಡು ಪೊಸಿಷನ್ ಮಾಡಿಬಿಡಿ ಅಂತ. ಇವತ್ತು ಬಿಗ್ ಪ್ಲೇಯರ್ಸ್ ನಂಬ್ಕೊಂಡು ಪೊಸಿಷನ್ ಮಾಡಿದವ್ರ ಕತೆ ಏನೋ ಗೋವಿಂದ, ಇದೊಂದು ಗೋವಿಂದ. ಇವಾಗ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ಟ್ರೇಡ್ ತೊಗೊಂಡವನ ಕತೆ ಏನು? ಸ್ಮಾರ್ಟಾಗಿ ಆ ಒಂದು ಸ್ಟಾಪ್ ಲಾಸ್ನ ಹಿಟ್ ಮಾಡಿ ಆಗೋಯ್ತು. ಸೊ ಇಲ್ಲಿ ನಿಮಗೆ ನಿಫ್ಟಿ 50ಯಲ್ಲಿ ಎಕ್ಸ್ಪೆಷಲಿ ಮೋರ್ ದ್ಯಾನ್ ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ, 50 ಸ್ಟಾಕ್ಸ್ಗಳು ವಾಲಟಿಲಿಟಿ ಇವತ್ತು ಇನ್ಕ್ಲೂಡ್ ಆಗುತ್ತೆ. ಬಿಕಾಸ್ ಈಚ್ ಸ್ಟಾಕ್ಸ್ ಡಿಫ್ರೆಂಟ್ ಸೆಕ್ಟರಿಂದ ತೊಗೊಂಡಿರ್ತಾರೆ. ಸೊ ಹಾಗಾಗಿ ಆ ಸೆಕ್ಟರಲ್ಲಿ ಫೇವರಿಟು ಇರುತ್ತೆ ಇವತ್ತು ಬಜೆಟಲ್ಲಿ, ಲೈಕ್ ನಾನ್ ಫೇವರಿಟ್ ಇಂತೂ ಇರುತ್ತೆ. ಬೋತ್ ವಿಲ್ ಹ್ಯಾಪನ್ಸ್. ಸೊ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ. ಬಜೆಟ್ ದಿನ ಓಕೆ. ಬ್ಯಾಂಕ್ ನಿಫ್ಟಿ ಲೆಟ್ಸ್ ಸಿ ವಾಟ್ ಹ್ಯಾಪನ್ಡ್ ಇನ್ ಬ್ಯಾಂಕ್ ನಿಫ್ಟಿ ಲವರ್ಸ್. ಏನು ಮಾಡ್ತೀರಾ? ಬ್ಯಾಂಕ್ ನಿಫ್ಟಿ ಏನೂ ಮಾಡಿಲ್ಲ, ಎಲ್ಲರೂ ರುಬ್ಬಿ ಎಸ್ತಿದೆ ಅಷ್ಟೇ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾಕೆಂದರೆ ಬೆಳಗ್ಗೆಯಿಂದ ಲೈಕ್ ಫಸ್ಟ್ ಫೆಬ್ಬಿಂದ ಸ್ಲೋಲಿ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು 50,000 ತನಕ ಬಂದು ಶಾರ್ಪ್ ಸೆಲ್ಲಿಂಗ್ ಫ್ರಮ್ 50,000 to 800, ಆಲ್ಮೋಸ್ಟ್ 2 ಕ್ಯಾಂಡಲ್ ಇಟ್ ಸೆಲ್ಫ್ ಕಮಿಂಗ್ ಬ್ಯಾಕ್ ಟು 600 ಪಾಯಿಂಟ್ಸಿಗೆ 3 ಕ್ಯಾಂಡಲಲ್ಲಿ ಮಾರ್ಕೆಟ್ ಕೆಳಗಡೆ ತೊಗೊಂಬಂದಿದೆ. ಇವಾಗ ಮಾರ್ಕೆಟ್ ಈಸ್ ಅನ್ ಹ್ಯೂಜ್ ವಾಲಟೈಲ್. ಇಲ್ಲಿ ನಿಮಗೆ ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ. ಬೈಯಿಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದವರು, ತುಂಬ 3-4 ದಿನದಿಂದ ಹೋಲ್ಡ್ ಮಾಡಿದ್ದವರು ಎಲ್ಲರೂ ಇದರಲ್ಲಿ ಪ್ರಾಫಿಟ್ ಬುಕ್ ಮಾಡಾಗಿದೆ. ಇವಾಗ ಯಾರೂ ತಲೆಗೆಡಿಸ್ಕೊಳ್ಳೋಕೆ ಹೋಗಲ್ಲ. ಮಾರ್ಕೆಟ್ ಎಲ್ಲೋಗುತ್ತೆ ಅನ್ನೋದು ಗೊತ್ತಿಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ. ಮಾರ್ಕೆಟ್ ಎಲ್ಲರೂ ಕ್ಲೋಸ್ ಆಗಲಿ, ನನಗೆ ಮಂಡೆಗೆ ಐ ನೋ ದಟ್ ಮಾರ್ಕೆಟಲ್ಲಿ ಎಲ್ಲಿ ಕ್ಲೋಸ್ ಆಗುತ್ತೆ, ಐ ಕ್ಯಾನ್ ಮೇಕ್ ಇಟ್ ಲೈಕ್ ಮಾರ್ಕೆಟ್ ಅಲ್ಲಿಂದ ಏನಾಗ್ಬೋದು ಅನ್ನೋದನ್ನು ಈಸಿಯಾಗಿ ಮೈಂಡ್ಸೆಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಹಾಗಾಗಿನೇ ಸೊ ಯು ಜಸ್ಟ್ ಥಿಂಕ್ ಇಟ್ ಲೈಕ್. ಆ್ಯಂಡ್ ಸ್ಟೂಡೆಂಟ್ಸ್ಗೆ ನಿಮಗೆ ಇವತ್ತು ಲೈಕ್ ನಾನು ಮಾರ್ಕೆಟ್ ಪ್ರಿಡಿಕ್ಷನು ಆ್ಯಂಡ್ ಅನಾಲಿಸಿಸ್ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ.
ಆಗುತ್ತೆ. ಬಿಕಾಸ್ ನಾನು ಆಲ್ರೆಡಿ ಇವಾಗ ನೋಡಿದ್ದೀನಿ ಲೈಕ್ ಮಾರ್ಕೆಟ್ ಏನಾಗುತ್ತೆ ಅಂತ ಇಂಟ್ರೆಸ್ಟ್ ಇಲ್ಲ. ಸೊ ಐ ಹ್ಯಾವ್ ಟು ಗೋ ಔಟ್ಸೈಡ್. ಸೊ ನೋಡೋಣ. ಐ ಫೀಲ್ ಲೈಕ್ ಆಲ್ಮೋಸ್ಟ್ ಇವತ್ತು ಈವ್ನಿಂಗು ಇಲ್ಲ ನೈಟ್ ನಿಮಗೆ ವೀಡಿಯೋನ ಆರಾಮ್ಸೆ ಕೂತ್ಕೊಂಡು ನಿಮಗೆ ಗುಡ್ ಎಲಾಬ್ರೇಷನಲ್ಲೇ ನಿಮಗೆ ಏನಾಗಿದೆ ಲೈಕ್ ಮಂಡ್ಯಾಗ ನಮಗೆ ಏನೇನು ಆಗುತ್ತೆ ಅನ್ನೋದನ್ನ ನಿಮಗೆ ಗೈಡ್ ಮಾಡಿಕೊಡ್ತೀನಿ. ಡೋಂಟ್ ವರಿ, ಓಕೆನಾ. ಸೊ ಬಜೆಟಲ್ಲಿ ಇವತ್ತು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ, ಜಸ್ಟ್ ಕ್ಲೋಸ್ ದ ಸಿಸ್ಟಮ್, ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ಹಾಗೆ ಲಾಸ್ ಮಾಡ್ಕೊಂಡಿದ್ದೀರಾ, ಸೇಮ್ ಕ್ಲೋಸ್ ದ ಸಿಸ್ಟಮ್, ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ಡೋಂಟ್ ಓವರ್ ಕಾನ್ಫಿಡೆಂಟ್ ಲೈಕ್ ಐ ವಿಲ್ ಕವರ್ ಇಟ್ ಟುಡೇ, ಬಿಕಾಸ್ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ, ಮಾರ್ಕೆಟಲ್ಲಿ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಅಪ್ಪ, ನಮ್ಮ ಬಜೆಟು ಮುಗಿದೋಯ್ತು, ನನ್ನ ಬಜೆಟ್ ಟ್ರೇಡಿಂಗು. ಸೊ ನನಗಂತೂ ಬಜೆಟಲ್ಲಿ ದುಡ್ಡು ಮಾಡ್ಕೊಳಕ್ಕಾಗಿಲ್ಲ. ನೀವಂತೂ ಬಜೆಟಲ್ಲಿ ದುಡ್ಡು ಮಾಡಿದ್ದೀರಾ ಅಂದರೆ ನನಗೆ ನೀವು ಆರಾಮ್ಸೆ ಲೈಕ್ ಹ್ಯಾಪಿಯಾಗಿ ಶೇರ್ ಮಾಡೋದು. ನೋಡಿ, ನಿಮ್ಮ ಕೈಯಲ್ಲಿ ದುಡ್ಡು ಮಾಡೋಕ್ಕಾಗಿಲ್ಲ, ನಾನು ದುಡ್ಡು ಮಾಡ್ಕೊಂಡಿದ್ದೀನಿ ಅಂತ. ಐ ಲವ್ ಟು ವಾಚ್ ದ ಪೀಪಲ್ಸ್. ಓಕೆ, ಥ್ಯಾಂಕ್ ಯು ಆಲ್.